ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದಾನಿ ಬಡವನಾಗುತ್ತಾನೆ, ಜಿಪುಣ ಶ್ರೀಮಂತನಾಗುತ್ತಾನೆ, ಪಾಪಿಗಳು ದೀರ್ಘಕಾಲ ಬದುಕುತ್ತಾರೆ, ಪುಣ್ಯಾತ್ಮರು ಬೇಗ ಸಾಯುತ್ತಾರೆ, ಈನ ಗುಣದವನು ರಾಜನಾಗುತ್ತಾನೆ, ಉತ್ತಮವನು ಸೇವಕನಾಗುತ್ತಾನೆ. ಇವೆಲ್ಲ ನಡೆದು ಬಂದೋಗಿರೋದು ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ದಶರಥ ಮಹಾರಾಜನ ಬಗ್ಗೆ, ಶ್ರೀರಾಮನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೂರ್ಯವಂಶದ ಅಜ ರಾಜನ ಮಗನೇ ದಶರಥ ಚಕ್ರವರ್ತಿ. ಇವನು ಸರಿಯೂ ನದಿಯ ದಕ್ಷಿಣ ತೀರದಲ್ಲಿರುವ ಅಯೋಧ್ಯೆಯನ್ನು ರಾಜಧಾನಿಯಾಗಿಟ್ಟುಕೊಂಡು ಕೌಸಲ ದೇಶದ ಆಗ್ನೇಯ ಭಾಗವನ್ನು ಆಳುತ್ತಿದ್ದನು. ದಶರಥನಿಗೆ 3 ರಾಣಿಯರಿದ್ದರು. ಅದೇ ಕೌಸಲ ದೇಶದ ದಕ್ಷಿಣ ಭಾಗದಲ್ಲಿ ಅರಸನಾಗಿದ್ದ ಭಾನುಮಂತನ ಮಗಳಾದ ಕೌಸಲ್ಯಾದೇವಿಯು ದಶರಥನ ಹಿರಿಯ ರಾಣಿ, ಅರ್ಥಾತ್ ಪಟ್ಟದ ರಾಣಿಯಾಗಿದ್ದಳು. ಮಗಧ ದೇಶದ ಶೂರಸೇನ ರಾಜನ ಮಗಳಾದ ಸುಮಿತ್ರಾದೇವಿಯು ಈತನ 2ನೇ ರಾಣಿಯಾಗಿದ್ದಳು. ಕೈಕೆಯ ದೇಶದ ಅಶ್ವಪತಿ ರಾಜನ ಮಗಳಾದ ಕೈಕೆಯಿಂದ ಈತನ ಕಿರಿಯ ರಾಣಿಯಾಗಿದ್ದಳು. ಬಹಳಷ್ಟು ಸುಖಭೋಗಗಳೆಲ್ಲೋ ಇದ್ದರೂ ಕೂಡ ದಶರಥ ಮಹಾರಾಜನಿಗೆ ವಂಶವನ್ನು ಉದ್ಧರಿಸಬಲ್ಲ ಪುತ್ರ ಸಂತಾನವೂ ಇಲ್ಲವಲ್ಲ ಎಂಬುದು ದೊಡ್ಡ ಚಿಂತೆಯಾಗಿತ್ತು. ಆಗ ಕುಲಪುರೋಹಿತರಾದ ವಸಿಷ್ಠರು ಪುತ್ರ ಸಂತತಿಗೋಸ್ಕರ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಂತೆ ಸಲಹೆಯನ್ನು ಕೊಡುತ್ತಾರೆ. ಅದಕ್ಕೆ ಒಪ್ಪಿದ ಅರಸನು ಆ ಯಾಗವನ್ನು ನಡೆಸುವುದಕ್ಕೆ ಏನು ಮಾಡ್ತಾನೆ, ಋತ್ವಿಜರಾಗಿ ಅರಣ್ಯದಲ್ಲಿ ಆಶ್ರಮದಲ್ಲಿರುವ ಋಷ್ಯಶೃಂಗ ಮುನಿಗಳನ್ನು ಕರೆಸುತ್ತಾನೆ. ಮಂತ್ರಿ ಸುಮಂತ್ರರು ಮೂಲಕ ಸರಿಯೋ ನದಿಯ ಉತ್ತರ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣ ಮಾಡಿಸುತ್ತಾರೆ. 3 ರಾಣಿಯರೊಡನೆ ದಶರಥನು ಯಜ್ಞ ದೀಕ್ಷೆಯನ್ನು ಸ್ವೀಕರಿಸುತ್ತಾನೆ. ಪ್ರಧಾನ ಋತ್ವಿಜರಾದ ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಾಗ ಆರಂಭವಾಗುತ್ತದೆ. ದಶರಥನು ನಡೆಸುವ ಯಾಗಕ್ಕೆ ಭೂಲೋಕದ ಸಕಲ ರಾಜ ಮಹಾರಾಜರುಗಳೆಲ್ಲರೂ, ಗಂಧರ್ವರು, ಸಿದ್ಧರು, ದೇವಋಷಿಗಳು ಎಲ್ಲರೂ ಆಗಮಿಸುತ್ತಾರೆ. ಯಾಗದ ಆವಿರ್ಭಾಗವನ್ನು ಸ್ವೀಕರಿಸುವುದಕ್ಕಾಗಿ ದೇವತೆಗಳೆಲ್ಲರೂ ಅಲ್ಲಿ ಅದೃಶ್ಯರಾಗಿ ಹಾಜರಿರುತ್ತಾರೆ. ಮಾತ್ರವಲ್ಲದೆ ತ್ರಿಮೂರ್ತಿಗಳು ಕೂಡ ಅಲ್ಲಿಗೆ ಬರುತ್ತಾರೆ. ಬ್ರಹ್ಮದೇವರನ್ನು ನೋಡಿ ದೇವತೆಗಳು ಆತನಲ್ಲಿ ದೇವರಾವಣನೆಂಬ ರಾಕ್ಷಸನು ನೀನು ಕೊಟ್ಟ ವರದ ಬಲದಿಂದಾಗಿ ನಮ್ಮೆಲ್ಲರನ್ನೂ ಪೀಡಿಸುತ್ತಿದ್ದಾನೆ. ಅವನ ಬಾಧೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಅವನನ್ನು ಸಂಹರಿಸುವುದಕ್ಕೆ ನೀವು ಏನಾದರೂ ಒಂದು ಉಪಾಯವನ್ನು ಮಾಡಬೇಕು, ನಮ್ಮೆಲ್ಲರನ್ನು ರಕ್ಷಿಸಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವನು, ದೇವತೆಗಳೇ, ಈ ಹಿಂದೆ ನನ್ನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿದ ಆ ರಾಕ್ಷಸನು ಯಕ್ಷ, ಗಂಧರ್ವ, ದೇವ, ದಾನವ, ರಾಕ್ಷಸ ಮೊದಲಾದ ಎಲ್ಲರಿಂದಲೂ ತಾನು ಅವಾದ್ಯನಾಗಬೇಕು ಎಂಬ ವರವನ್ನು ನನ್ನಿಂದ ಪಡೆದುಕೊಂಡಿದ್ದಾನೆ. ಹೀಗಾಗಿ ಸದ್ಯಕ್ಕೆ ಅವನಿಗೆ ಮರಣವಿಲ್ಲ. ಆತನನ್ನು ವಧಿಸಲು ನನಗೂ ಕೂಡ ಅಸಾಧ್ಯವಾಗಿದೆ ಎನ್ನುತ್ತಾನೆ. ಆಗ ಇದನ್ನು ಕೇಳಿಕೊಂಡ ಶ್ರೀಹರಿಯು, ದೇವತೆಗಳೇ, ಆ ರಾವಣನು ಅನಾಧಾರದಿಂದಲೋ ಏನೋ ವರವನ್ನು ಪಡೆಯುವಾಗ ಮನುಷ್ಯರ ಹೆಸರನ್ನು ಎತ್ತಲಿಲ್ಲ. ಮನುಷ್ಯನಿಂದ ಆತನಿಗೆ ಮರಣ ಬಾರದೇ ಇರಲಿ ಎಂದು ಆತ ಕೇಳಿಲ್ಲ. ಹೀಗಾಗಿ ಅವನು ಮನುಷ್ಯನಿಂದಲೇ ಮಧ್ಯನಾಗುತ್ತಾನೆ. ನಾನು ಮಾಡುತ್ತೇನೆ, ಚಿಂತಿಸಬೇಡಿ. ಅಯೋಧ್ಯಾಧಿಪತಿಯಾದ ಶ್ರೀ ದಶರಥ ಮಹಾರಾಜನಿಗೆ ಪುತ್ರನಾಗಿ ಜನಿಸುತ್ತೇನೆ. ನಾನು ನನ್ನನ್ನು 4 ಅಂಶಗಳಾಗಿ ವಿಭಾಗಿಸಿಕೊಂಡು ಅವನ 3 ರಾಣಿಯರಲ್ಲಿ 4 ಪುತ್ರರಾಗಿ ಜನಿಸುತ್ತೇನೆ. ನಂತರ ರಾವಣನನ್ನು, ಅವನ ಪೌತ್ರ ಅಮಾತ್ಯರ ಮೊದಲಾದ ಎಲ್ಲ ದುಷ್ಟರನ್ನು ಯುದ್ಧದಲ್ಲಿ ವಧಿಸುತ್ತೇನೆ. ಮಾತ್ರವಲ್ಲದೆ ಧರ್ಮ ಸಂಸ್ಥಾಪನೆಗಾಗಿ 11,000 ವರ್ಷಗಳವರೆಗೆ ಈ ಪೃಥ್ವಿಯನ್ನು ಪರಿಪಾಲಿಸುತ್ತಾ ಈ ಮನುಷ್ಯ ಲೋಕದಲ್ಲಿ ಮನುಷ್ಯರೊಡನೆ ಮನುಷ್ಯನಾಗಿಯೇ ವಾಸ ಮಾಡುತ್ತೇನೆ. ನೀವೆಲ್ಲರೂ ಧೈರ್ಯ ತಾಳಿ ಎಂಬುದಾಗಿ ತಿಳಿಸಿ ಅಂತರ್ಧಾನ ಆಗುತ್ತಾನೆ. ಈತ ದಶರಥ ಯಜ್ಞ ಮಾಡುತ್ತಿರುವಾಗ ಮಹಾ ತೇಜಸ್ವಿಯಾದ ಯಜ್ಞಪುರುಷನು ಕಣ್ಣು ಕೊರೆಸುವ ಪ್ರಭೆಯೊಂದಿಗೆ ಯಜ್ಞಕುಂಡದ ಅಗ್ನಿ ಮಧ್ಯದಲ್ಲಿ ಆವಿರ್ಭಜಿಸುತ್ತಾನೆ. ಆತನು ದಶರಥನಿಗೆ ಮುಚ್ಚಳವಿರುವ ಒಂದು ದೊಡ್ಡ ಚಿನ್ನದ ಪಾತ್ರೆಯನ್ನು ನೀಡುತ್ತಾ, ರಾಜನ್, ನೀನು ದೇವತೆಗಳನ್ನು ನಿಷ್ಠೆಯಿಂದ ಅರ್ಚಿಸಿದ್ದರ ಫಲವಾಗಿ ನಿನಗೆ ಇದು ದೊರಕಿದೆ. ಇದರಲ್ಲಿ ದೇವ ನಿರ್ಮಿತವಾದ ದಿವ್ಯವಾದ ಪಾಯಸವಿದೆ. ಇದನ್ನು ನಿನ್ನ ಪತ್ನಿಯರಿಗೆ ಕೊಡು. ಇದನ್ನು ಅವರು ಸೇವಿಸುವುದರಿಂದ ಅವರಲ್ಲಿ ನೀನು 4 ಪುತ್ರರನ್ನು ಪಡೆಯುತ್ತೀಯ. ನಿನಗೆ ಮಂಗಲವಾಗಲಿ ಎಂದು ಹೇಳಿ ಅಂತರ್ಧಾನನಾಗ್ತಾನೆ. ದಶರಥನಿಗೆ ಬಹಳ ಸಂತೋಷವಾಗುತ್ತದೆ. ಅವನು ಅಂತಃಪುರಕ್ಕೆ ಹೋಗಿ ಆ ಪಾಯಸದಲ್ಲಿ ಅರ್ಧ ಭಾಗವನ್ನು ಹಿರಿಯ ರಾಣಿ ಕೌಸಲ್ಯಗೆ ನೀಡುತ್ತಾನೆ. ಉಳಿದರದಲ್ಲಿ ಅರ್ಧ ಭಾಗವನ್ನು, ಅಂದರೆ 4ನೇ 1 ಭಾಗವನ್ನು ಸುಮಿತ್ರೆಗೆ ನೀಡುತ್ತಾನೆ. ಇನ್ನು ಉಳಿದದಲ್ಲಿ ಅರ್ಧ ಭಾಗವನ್ನು, ಅಂದರೆ 8ನೇ 1 ಭಾಗವನ್ನು ಕೈಕೆಗೆ ನೀಡುತ್ತಾನೆ. ವಿಚಾರಶೀಲನಾದ ದಶರಥನು ನ್ಯಾಯವನ್ನು ಪರ್ಯಾಲೋಚಿಸಿ ಮತ್ತು ಉಳಿದ
ವಾದ ಭಾಗವನ್ನು ಅಂದರೆ 8ನೇ ಒಂದು ಭಾಗವನ್ನು ಪುನಃ ಸುಮಿತ್ರೆಗೆ ನೀಡುತ್ತಾನೆ. ಆಗ ಒಟ್ಟು 16ರಲ್ಲಿ 8 ಕೌಸಲ್ಯಗೂ 6 ಸುಮಿತ್ರೆಗೂ ಮತ್ತು 2 ಕೈಕೆಗೂ ನೀಡುತ್ತಂತಾಗುತ್ತದೆ. ಅರಸನ ಆ 3 ಪತ್ನಿಯರು ಉತ್ತಮ ಗುಣಸಂಪನ್ನರಾಗಿರುವುದರಿಂದ ದಶರಥನು ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಪಾಯಸವನ್ನು ವಿಭಜಿಸಿ ಕೊಟ್ಟಿರುವನೆಂದು ಸಂತೋಷಪಡುತ್ತಾರೆಯೇ ವಿನಃ ಯಾರೊಬ್ಬರೂ ಬೇಸರಿಸಿಕೊಳ್ಳುವುದಿಲ್ಲ. ರಾಣಿಯರೆಲ್ಲ ತಮ್ಮ ಪಾಲಿಗೆ ದಿವ್ಯ ಪಾಯಸವನ್ನು ಭಕ್ಷಿಸುತ್ತಾರೆ. ಆಗ ಅವರೆಲ್ಲರೂ ಅಗ್ನಿಯಂತೆ ತೇಜೋಮಯವಾದ ಗರ್ಭವನ್ನು ಧರಿಸಿ ತಾವೂ ಕೂಡ ವಿಶೇಷವಾದ ತೇಜಸ್ಸಿನಿಂದ ಬೆಳಗಲು ತೊಡಗುತ್ತಾರೆ. ಯಾವಾಗೆಲ್ಲ ಮುಗಿದು ಸುಮಾರು 1 ವರ್ಷ ಕಳೆದ ಬಳಿಕ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೊಂದು ಮಧ್ಯಾಹ್ನ ಸಮಯದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಹಿರಿಯ ರಾಣಿ ಕೌಸಲ್ಯಾದೇವಿ ಗರ್ಭದಿಂದ ಸರ್ವಲೋಕ ಸಮ್ಮತನು ದಿವ್ಯ ಲಕ್ಷಣಯಂತನು ಜಗನ್ಮಾತನೂ ಆದ ಶ್ರೀರಾಮಚಂದ್ರನು ಪುತ್ರನಾಗಿ ಅವರಿಸುತ್ತಾನೆ. ಮರುದಿನ ಪುಷ್ಯ ನಕ್ಷತ್ರ ದಶಮಿ ತಿಥಿಯೊಂದು ಮೀನಾಲಗ್ನದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಕಿರಿಯ ರಾಣಿ ಕೈಕೆಯ ಭರತನು ರಾಮನ ಹುಟ್ಟಿದ 3ನೇ ದಿನ ಅದೇ ದಶಮಿ ತಿಥಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಕೊನೆಯ ವಾರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ 2ನೇ ರಾಣಿ ಸುಮಿತ್ರೆಗೆ ಅವಳಿ ಗಂಡು ಮಕ್ಕಳಾಗಿ ಮೊದಲು ಲಕ್ಷ್ಮಣನು ಮತ್ತು ನಂತರ ಶತ್ರುಘ್ನನು ಜನಿಸುತ್ತಾರೆ. ಅಯೋಧ್ಯೆಯ ಶ್ರೀಮನ್ನಾರಾಯಣನು ಅವತರಿಸಿದೊಡನೆ ದೇವತೆಗಳು, ಗಂಧರ್ವರು, ಋಷಿಮುನಿಗಳೆಲ್ಲರೂ ಸಂತೋಷಪಡುತ್ತಾರೆ. ದೇವಲೋಕದಲ್ಲಿ ಗಂಧರ್ವರು ಇಂಪಾಗಿ ಆಡುತ್ತಾರೆ. ಅಪ್ಸರಿಯರು ನರ್ತಿಸಿ ಸಂತೋಷದಿಂದ ನೆಲೆದಾಡುತ್ತಾರೆ. ಭೂಲೋಕದಲ್ಲಿ ಶುಭ ಸೂಚನೆಗಳು ಗೋಚರಿಸುತ್ತೇನೆ. ಆಕಾಶದಿಂದ ದೇವತೆಗಳು ಪುಷ್ಪ ವೃಷ್ಟಿ ಉಂಟು ಮಾಡುತ್ತಾರೆ. ಅಯೋಧ್ಯೆಯಲ್ಲಿ ಜನರೆಲ್ಲ ಸಡಗರದಿಂದ ಸಂಭ್ರಮಿಸುತ್ತಾರೆ. ಎಲ್ಲೆಲ್ಲಿಯೂ ಹಬ್ಬದ ವಾತಾವರಣ ಉಂಟಾಗುತ್ತದೆ ಅಲ್ವಾ. ಶ್ರೀರಾಮ ಜನಿಸಿದ ಮೇಲೆ ಅವೆಲ್ಲ ಆಗಲೇಬೇಕು. ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ ಶ್ರೀರಾಮನು ಅವತರಿಸಿ ರಾವಣಾದಿಗಳನ್ನು ಸಂಹರಿಸಿದ್ದು ಎಲ್ಲವೂ 4 ಯುಗಗಳಲ್ಲಿ 2ನೇ ಯುಗವಾದ ತ್ರೇತಾಯುಗದಲ್ಲಿಯಾದರೂ ಇಂದು ಕೂಡ ಶ್ರೀರಾಮನ ಜನ್ಮದಿನವನ್ನು ನಾವು ಯಾವತ್ತೂ ಶ್ರೀರಾಮನವಮಿಯಿಂದ ಆಚರಣೆ ಮಾಡ್ತೀವಿ. ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿ ದಿನ ತಿಥಿಯೊಂದು ಪ್ರತಿ ವರ್ಷವೂ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಹಬ್ಬ ವರ್ಷದ ಮೊದಲ ತಿಂಗಳಲ್ಲಿ ಅಂದರೆ ಚೈತ್ರ ಮಾಸದ 9ನೇ ದಿನ ಬರುವ ಹಬ್ಬವಾಗಿದೆ. ಈ ದಿನದಂದು ಮನೆ ಅಂಗಳ ಹಾಗೂ ಮುಂಬಾಗಿಲುಗಳನ್ನು ಸಗಣಿಯಿಂದ ಸಾರಿಸಿ, ಈಗೆಲ್ಲ ಸಗಣಿಯಿಂದ ಸಾರಿಸಲ್ಲ, ಎಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಸಿಮೆಂಟು ಇದು ಹಾಕಿಟ್ಟಿರ್ತಾರೆ, ನೀರು ಹಾಕ್ಬಿಡ್ತಾರೆ, ಅವೆಲ್ಲ ರಂಗೋಲಿ ಇದನ್ನು ಇಡ್ತಾರೆ. ತೋರಣ ಕಟ್ಟಿ ಹೊಸ್ತಿಲಿಗೆ ಗೊತ್ತಾಯ್ತಾ, ಅರಿಶಿನ ಕುಂಕುಮ ಇರಿಸಿ ಮಂಟಪ ಕಟ್ಟಿ ಅದರೊಳಗೆ ಮಣಿ ಹಾಕಿ ರಾಮದೇವರ ಚಿತ್ರಪಟವನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜೆ ಮಾಡಿ ರಾಮನ ಭಜನೆ ಮಾಡಿ ಮಂಗಳಾರತಿ ಎಲ್ಲ ರಾಮನವಮಿನ ಆಚರಣೆ ಮಾಡ್ತಾರೆ. ಇದನ್ನು ರಾಮನ ಬಗ್ಗೆ ಹರಿಕೃಷ್ಣ ಒಳ್ಳ ಬ್ರಹ್ಮಾವರ ಅನ್ನೋರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದನ್ನು ನೀವು ಎಲ್ಲ ತಿಳ್ಕೊಂಡಿದ್ದೀರಾ. ಭಗವಂತನ ಒಂದು ಕೃಪೆ ಎಲ್ರಿಗೂ ದೊರೆಯಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/4/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ತಿಥಿ ಬಿದಿಗೆ, ವಸಂತ ಋತು ಶುಕ್ಲಪಕ್ಷ, ತಿಥಿ ಬಿದಿಗೆ ರಾತ್ರಿ 8:23, ನಕ್ಷತ್ರ ಕೃತಿಕ ರಾತ್ರಿ 9:41, ಮಳೆ ಭರಣಿ 1ನೇ ಪಾದ, ರಾಹುಕಾಲ 3:29ರಿಂದ 5 ಗಂಟೆ 3 ನಿಮಿಷ ತನಕ ಇದೆ. ಗುಳಿಕ ಕಾಲ 12:21ರಿಂದ 1:55 ತನಕ ಇದೆ. ಯಮಗಂಟ ಕಾಲ 9:13ರಿಂದ 10:42 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.